ಸಮುದಾಯಗಳು ಅಣ್ಣ ತಮ್ಮರ ಹಾಗೆ ಬಾಳಬೇಕು. ಸಿಂಧನೂರು ಡಿವೈಎಸ್ಪಿ ಚಂದ್ರಶೇಖರ್ ನಾಯಕ್ ಆಗ್ರಹ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ SC/ST ಕುಂದುಕೊರತೆ ಸಭೆಯು ನಿರ್ದೇಶಿಸಿ ಮಾತನಾಡಿ, ಸಮಾಜದಲ್ಲಿ SC/ST ಬಾಂಧವರಿಗೆ ಬರುವಂತಹ ಸರ್ಕಾರಿ ಸೌಲಭ್ಯಗಳನ್ನು ಸೂಕ್ತವಾಗಿ ಬಳಸಿಕೊಂಡು ಬಾಂಧವ್ಯದಿಂದ ಕೂಡಿಕೊಂಡು ಬಾಳಬೇಕು. ಇಲ್ಲ ಸಲ್ಲದ ಕೆಟ್ಟ ವಿಚಾರಗಳಲ್ಲಿ ಭಾಗಿಯಾಗದೆ ಅನನ್ಯತೆಯಿಂದ ಬಾಳಬೇಕು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀಡಿದಂತಹ ಕೊಡುಗೆ ನೆರವಾಗಲಿದೆ ಎಂದು ಹೇಳಿದರು. ಸಭೆಯಲ್ಲಿ ಬಸವರಾಜ್ ಭಂಡಾರಿ, ಅಬ್ರಹಾಂ ವನ್ನಟಗಿ, ಸೂರಿ ಹುಸೇನಪ್ಪ, ಅಮರೇಶ್ ಗಡ್ಲ, ರಾಜಪ್ಪ ವನ್ನಟಗಿ ಸಮುದಾಯದ ಸಮಸ್ಯೆಗಳು ಪರಿಹಾರವನ್ನ ಕಲ್ಪಿಸಲು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ CPI ಎಂ ಶಶಿಕಾಂತ್, ತಹಶೀಲ್ದಾರ್ ಅಶೋಕ್ ಪವರ್, ತಾಲೂಕ್ ಪಂಚಾಯತ್ EO ಮಂಜುನಾಥ್ ಜಾವೋರ, ಪಟ್ಟಣ ಪಂಚಾಯತ್ ಸಮುದಾಯ ಸಂಘಟನೆ ಅಧಿಕಾರಿ ಅಂಪಯ್ಯ, PSI ಚಂದ್ರಶೇಖರಯ್ಯ ಹಿರೇಮಠ, ಕವಿತಾಳ PSI ಅಜ್ಮೀರ್, ಪಟ್ಟಣ ಪಂಚಾಯತ್ ಸದಸ್ಯ ಸೂರಿ ದುರ್ಗಣ್ಣ ನಾಯಕ್, ಮುಖಂಡರಾದ K ಬಸವರಾಜ, M ಮನೋಹರ, ವೆಂಕಟೇಶ್ ದೊರೆ, ರಂಗನಾಥ್ ನಾಯಕ್, N ಮಲ್ಲಪ್ಪ, ಜಯಪ್ಪ, ಮಶಾಕ್, ಚೆನ್ನಪ್ಪ, ಬಸವರಾಜ್ ಭಜಂತ್ರಿ ಸೇರಿದಂತೆ SC/ST ಸಮುದಾಯದ ಬಾಂಧವರು ಭಾಗವಹಿಸಿದ್ದರು. ನಮ್ಗೆ ಏನು ಅವಕಾಶಗಳು ಸಿಗ್ತಾವ ಅದು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ನಾವು ಮುಂದೆ ಬರಬೇಕು, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಈ ಗಲಾಟೆಗಳು ಜಗಳಗಳಲ್ಲಿ ಯಾವುದೂ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮೊದಲು ನಾವು ಸಮುದಾಯದವರು ಅರ್ಥ ಮಾಡ್ಕೋಬೇಕು. ಮತ್ತು ಅಧಿಕಾರಿಗಳು ಕೂಡ ಅದನ್ನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತ ನಡೆಯಲ್ಲಿ ನಾವು ಇವತ್ತು ಜೀವಿಸ್ತಾ ಇದ್ದೀವಿ ಎಲ್ಲರೂ ಅಂತಂದರೆ ನಾವು ಅವ್ರ ವಿಚಾರಗಳು ಏನಿದ್ವು ಅಂತ ಕೂಡ ನಾವು ಅಳವಡಿಸ್ಕೋಬೇಕಾಗಿದೆ. ನಮ್ಮ ಓಣಿಗಳಲ್ಲಿ ಸಾಫ್ ಸಫಾಯಿ ಮಾಡ್ತಾ ಇಲ್ಲ. ಮುಖ್ಯ ರಸ್ತೆ ಚಂದ ನೋಡ್ಕೊಂತಾರೆ, ಅದನ್ನ ಬಿಟ್ಟು ಬೇರೆ ಇಂಟೀರಿಯರ್ ಏರಿಯಾಗಳಲ್ಲಿ ಅದನ್ನು ನೋಡ್ತಾ ಇಲ್ಲ. ನಾನು ಟೀಕ್ಸ್ತಾ ಇದ್ದೀನಿ. ಅಬಕಾರಿ ಇಲಾಖೆಯವರು ಪ್ರತಿ ಹಳ್ಳಿಗಳಲ್ಲಿ ಪಾನ್ ಡಬ್ಬಗಳಲ್ಲಿ ಎಲ್ಲೆಲ್ಲಿ ಡಬ್ಬಗಳಲ್ಲಿ ಎಲ್ಲದಲ್ಲಿ ಲಿಕ್ಕರ್ ಸಿಗ್ತದೆ. ಈ ವ್ಯವಸ್ಥೆ ಏನಾಗಿದೆ ಅಂದ್ರೆ ಮುದುಕರಿಗೆ ಸೀನಿಯರ್ ಸಿಟಿಜನ್ ಏನ್ ತೊಂದರೆ ಆಗಲ್ಲ. ಆದ್ರೆ ಟೀನೇಜ್ ಹುಡುಗರು 25-30 ಒಳಗೆ ಇರ್ತಕ್ಕಂಥ ಹುಡುಗರು ತೀರಾ ಅಡಿಕ್ಟ್ ಆಗ್ಬಿಟ್ಟು ಗುಟ್ಕ, ಸಿಗರೇಟು, ಮದ್ಯಪಾನ ಹೆಂಗಂತಂದ್ರೆ ಯಾವ ಟೈಮ್ ಬಾಗಿಲು ಸಿಗಂತ. ಹಿಂಗಾಗಿ ಹಾಳಾಗೋದು ಯಾರು ನಾವೇ. ಮತ್ತೆ ನಾವು SC/ST ಉದ್ದಾರ ಆಗ್ತಾ ಇಲ್ಲ, ನಾವು ಅದು ಇದು ಅಂತ ನಾವೇ ಕೊರಗ್ತಾ ಇರ್ತೇವೆ. ಹಾಗಾಗಿ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಏನೇನು ಬರ್ತಾವ ಅವನ್ನೆಲ್ಲ ಇದು ಮದ್ಯಪಾನ ದಾಬಂದಿ ತರ್ತಕ್ಕಂಥ ಒಂದು ಕೆಲಸ ಜರೂರ್ ಇದೆ, ಇದು ಮಾಡಲೇಬೇಕು. ಇಲ್ಲಿ ಹೇಳ್ಬಾರ್ದು, ಬಟ್ ಅದನ್ನ ಗೊತ್ತೈತೆ, ಎಲ್ರಿಗೂ ಗೊತ್ತೈತೆ. ಬಟ್ ನಾವೆಲ್ಲರೂ ಅಣ್ಣ ತಮ್ಮರ ಕೇಸಿಂದ ಇವತ್ತಿನ ದಿವಸಕ್ಕೆ ನಾವು ಹಿಂದಿನ ದಿವಸ ನಾವು ಯೋಚನೆ ಮಾಡಿನಪ್ಪ ಅಂತಂದ್ರೆ ಒಳ್ಳೆ ಕಾಲಗಳು ಅವತ್ತೆಲ್ಲ ನಾವೆಲ್ಲ ಜಟಗಟ್ಟಿನ ಕೇಸಿಂದ ಅಲಯ ಹಬ್ಬ ಮಾಡಿದ್ವಿ, ಹಲವಾರು ಹಬ್ಬಗಳನ್ನ ಮಾಡಿದ್ವಿ, ಎಲ್ಲರೂ ಆಡ್ಕೊಂಡು ಹೋಗ್ತಾನೆ ಬಂದಿದ್ವಿ. ಬಟ್ ಒಂದು ಯಾವುದೋ ಒಂದು ಸಣ್ಣ ಸಮಸ್ಯೆಗೋಸ್ಕರ ಅದನ್ನು ಸಣ್ಣ ಮಕ್ಕಳು ಏನೋ ಒಂದು ಜಗಳ ಮಾಡಿದರೂ ಕೂಡ ಅಲ್ಲೆಲ್ಲ ಸಭೆಗಳನ್ನು ಮಾಡಿ ವೈಯಕ್ತಿಕವಾಗಿ ನಾವೆಲ್ಲರೂ ಎಲ್ಲೇ ಒಂದು ಗುಂಪುಗಾರಿಕೆಗಳನ್ನು ಮಾಡ್ಕೊಂಡು ಅದನ್ನು ಮುನ್ನೆಲೆಯಲ್ಲಿ ಇಟ್ಕೊಂಡು ಕೇಸಿಂದ ನಾನು ಬಲ ನೀನು ಬಲ ಅಂತಕ್ಕಂಥ ಕೆಲವೊಂದು ಘಟನೆಗಳಾಗಿದ್ದು ನಾವೆಲ್ಲರೂ ನೋಡಿದ್ವಿ. ಬಟ್ ಯಾರೂ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಮುಂದಿನ ಎಂಥ ಗಲಾಟೆಗಳು ಆಗಿರ್ಬೋದು, ದೊಡ್ಡದಾಗಿರ್ಬೋದು, ಸಣ್ಣದಾಗಿರ್ಬೋದು, ಎಂತೆಂಥ ಒಂದು ಇದನ್ನು ನೋಡ್ಬೇಕಾಗಿದೆ. ನಾವು ಮೊನ್ನೆನೇ ಏನೋ ನೋಡಿದ್ದೀವಿ. ಬಟ್ ಭಾಳ ನೋವು ಅನ್ನಿಸ್ತೈತೆ, ಭಾಳ ನೋವು ಅನ್ನಿಸ್ತೈತೆ. ಯಾಕೆ ಈ ಥರ ಆಗ್ತಾವ, ಯಾಕೆ ಆಗ್ತಾವೆ ಈ ಥರ? ಅದು ಗೊತ್ತಿದ್ನಪ್ಪ ಅಂತಂದ್ರೆ ಯಾರು ನಮ್ಮವರೇ ಮುಖಂಡರು ಇರ್ತಾರೆ, ದೊಡ್ಡವರು ಇರ್ತಾರೆ, ಅದನ್ನು ಕುಂದ್ರಿಸ್ಕೊಂಡು ಕೇಸಿಂದ ಅದು ಮುಂದಿನ ದಿವಸದಾಗ ಯಾವ ರೀತಿ ಅದನ್ನು ಪರಿಹಾರ ಕಂಡ್ಕೋಬೇಕು ಅದನ್ನೆಲ್ಲ ಮಾರ್ಗದರ್ಶನ ಮಾಡ್ಬೇಕು ಹಿರಿಯರು. ಬಟ್ ಇಲ್ಲಿ ಯೂತ್ಸ್ ಎಲ್ಲ ಅಡ್ಡಾಡ್ತಿರ್ತಾರೆ, ಗೊತ್ತಿರ್ತದ ಈ ಥರದ್ದೆಲ್ಲ ಮುಂದೆ ಏನೋ ಒಂದು ಬೆಳ್ಕೊಂಡು ಹೋಗ್ತಕ್ಕಂಥ ಸ್ಥಿತಿಗೆ ಬಿಡಬಾರ್ದು. ಅದನ್ನೆಲ್ಲ ಕಡಿವಾಣ ಹಾಕ್ಬೇಕಂತಕ್ಕಂಥ ಯೋಚನೆ ಮಾಡಿನಪ್ಪ ಅಂದ್ರೆ ಈ ಥರದ ಘಟನೆ ಆಗೋದಿಲ್ಲ. ಅದಕ್ಕೆ ಯಾರು ಅವಕಾಶ ಮಾಡಿ ಕೊಡಬಾರ್ದು. ಬಟ್ ಹಂಗಾಗಿ ಏನೆಲ್ಲ ಕಾರ್ಯಕ್ರಮ ಅನ್ಕೊಂತೀವಿ ನಾವು ತಿಳಿದಂಗೆ ಕೆಲವೊಬ್ಬರು ಗೊತ್ತಿದ್ದು ಏನೋ ಒಂದು ಮಾತಾಡ್ತಾರೆ, ಅವೇಚ ಶಬ್ದಗಳನ್ನು ವೇದಿಕೆಗಳ ಮೇಲೆ ಬಳಸ್ತಾರೆ. ಇನ್ನೊಂದು ಮುಂದಿನ ದಿವಸ ಅದಕ್ಕೇನೋ ಒಂಥರ ದಾರಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥಿತ ರೂಪವಾಗಿ ಮಾತಾಡ್ತಾರೆ. ಅದನ್ನು ಮಾತಾಡ್ಕೊಡ್ಬಾರ್ದು, ಅದಕ್ಕೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಎದುರಿಗಿರ್ತಾರ, ಅವ್ರ ಸಮ್ಮುಖದಾಗನೇ ಕೆಲವೊಂದು ಮಾತಾಡ್ತಾರೆ, ಅವೇಚ ಶಬ್ದಗಳನ್ನು ಬೆಳೆಸ್ತಾರೆ. ಮುಂದಿನ ದಿವಸದ ಅದನ್ನು ಒಂದು ದಾರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತ ರೂಪದಾಗ ಮಾಡ್ತಾರೆ. ಆ ದಾರಿಗೆ ನಾವು ಬೇಲಿ ಹಾಕ್ಬೇಕು. ಕೆಟ್ಟ ವಿಚಾರಗಳನ್ನು ನಾವು ಏನಾದರೂ ಮಾತಾಡಿದಾಗ ಅದಕ್ಕೆ ಫುಲ್ ಸ್ಟಾಪ್ ಹಾಕ್ಬೇಕು. ಪೊಲೀಸ್ ಅಧಿಕಾರಿಗಳು ಅದನ್ನು ಮಾತಾಡೋಕ್ಕೆ ಅವಕಾಶ ಮಾಡಿ ಕೊಡಬಾರ್ದು. ಹಂಗಾಗಿ ತಮ್ಮಲ್ಲಿ
ನಾನು ಮೊನ್ನೆ ಏನೋ ನೋಡಿದೆ, ಪಾಪ ಅವ್ರಿಗೆ ಎಷ್ಟು ನೋವಾಗಿದೆ ಅಂದ್ರೆ ನಮಗೂ ಕೂಡ ಭಾಳ ನೋವಾಗಿದೆ. ನಮ್ಮ ತಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ನಾವೊಬ್ಬರು ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬ ಸದಸ್ಯನ ಕಳ್ಕೊಂಡಿದ್ವಿ. ಆ ಥರ ಮುಂದೆ ಆಗಬಾರ್ದು, ಆಗೋದಕ್ಕೆ ಬಿಡಬಾರ್ದು. ಅಂಥದ್ದು ಏನಾದ್ರು ಸಮಸ್ಯೆ ಇದ್ನಪ್ಪ ಅಂತಂದ್ರೆ ನಾವೆಲ್ಲರೂ ಕುಂತ್ಕೊಂಡು ಪರಿಹಾರ ಕಂಡ್ಕೋಬೇಕಂತಕ್ಕಂಥ ಒಂದು ಈ ಮಾತು ಸಂದರ್ಭದಲ್ಲಿ SC ಮಹಿಳೆ ಮುದುಕಿ, ಒಂದು 70 ರಿಂದ 80 ವರ್ಷ ಮುದುಕಿ ಇರ್ಬೋದು. ಆ ಮಹಿಳೆ ಒಂದು ಕರ್ಜಿಕಾಯಿ ಇಟ್ಕೊಂಡು ಮಾರ್ತಾ ಇರ್ತಾಳ. ಆ ಎಮ್ಮಗೆ ಒಬ್ಬ PSI ನಮ್ಮ ಸಿರೋರ್ ಠಾಣೆಯವರೇ, ಅವ್ರ ಹೆಸರು ಹೇಳಲ್ಲ, ಕಾರಣ ನಾವು ಯಾರು ಅಧಿಕಾರಿಗಳು ಡೈರೆಕ್ಟ್ ಮಾಡ್ತಾ ಇಲ್ಲ. ಸೊ ಅಂದರೆ ವ್ಯವಸ್ಥೆ ಬಗ್ಗೆ ಹೇಳಕೈತೆ ಅಷ್ಟೇ. ಆ SC ಮಹಿಳೆ ಕರ್ಜಿಕಾಯಿ ಮಾಡುವ ಟೈಮಲ್ಲಿ ಆ ಎಮ್ಮಗೆ 100 ರೂಪಾಯಿ ದಂಡ ಆಗ್ತಾರೆ. ಕಾರಣ ಇಷ್ಟೇ, ಫುಟ್ಪಾತಲ್ಲಿ ವ್ಯಾಪಾರ ಮಾಡಕತ್ತಾರೆ ಅಂತೇಳಿ. ನಾನು ಹೋದೆ, ಏನು ಚೀಟಿ ಕೊಟ್ಟಿದ್ದು ಏನಂತ ನಾನು ನೋಡಿದೆ, ಈ ಥರಪ್ಪ ದಂಡ ಹಾಕ್ಯಾರ, 100 ರೂಪಾಯಿ ತೊಗೊಂಡು ಹೋದ್ರು. ನಾನು ಕಾರಣ ಕೇಳಿದೆ, ಏನು ಮೇಡಮ್ ಈ ಥರ ನನಗೆ ಇದು ಈ ಥರ 100 ರೂಪಾಯಿ ದಂಡ ಹಾಕಿರಲ್ಲ, ಏನು ರೀಸನ್ ಪಾಪ ಆ ಅಮ್ಮ ಏನು ಮಾಡಿದ್ದು? ಒಂದು ವಿಚಾರ ಗಮನಿಸ್ರಿ, ನನಗೆ ಆ ಮುದುಕಿ ಯಾವುದೇ ರಿಲೇಷನ್ಶಿಪ್ ಇಲ್ಲ. ಅವ್ರು ಯಾರು, ನಾನು ಯಾರು, ಇವತ್ತಿಗೆ ಆ ಅಮ್ಮನ ಫೇಸ್ಕೊಂಡು ನಂಗೆ ನೆನಪಿಲ್ಲ. ಸುಮ್ಮನೆ ಸಾಮಾಜಿಕ ಕಾಳಜಿಯಿಂದ ಕೇಳಿದೆ. ಅವರಂದ್ರು ಒಂದು ರೀಸನ್ ಕೊಟ್ಟರು, ಏನಂತ, ಇಲ್ಲ ರೀ ಫುಟ್ಪಾತ್ ಮೇಲೆ ಅವರು ವ್ಯಾಪಾರ ಮಾಡ್ತಾರೆ, ಹಾಗಾಗಿ ಅದಕ್ಕೆ ದಂಡ ಹಾಕ್ತೀವಿ, ದಂಡ ಹಾಕಿಬಿಟ್ಟು ಸರಿ ಹೋಗುತ್ತಾ ಅಂತ ಕೇಳಿದೆ. ಆಮೇಲೆ ಇಲ್ಲ ರೀ ಮತ್ತೆ ಹಂಗಾರ ಫುಟ್ಪಾತ್ ಮೇಲೆ ರೋಡಿ ನಿಂತು ವ್ಯಾಪಾರ ಮಾಡಿ ಸರಿನಾ, ಬಸ್ ಒಂದೇಳು ಅವ್ರ ಮೇಲೆ ಹೋಗ್ಬಿಟ್ರೆ ಹೆಂಗೆ ಅಂತಂದ್ರು. ನಾನು ಒಂದು ಕ್ವಶನ್ ಕೇಳ್ತೀನಿ, 100 ರೂಪಾಯಿ ದಂಡ ಕಟ್ಬಿಟ್ರೆ ಬಸ್ ಮೇಲೆ ಹೋಗಲ್ಲ ಅವ್ರ, ಆ ಬಸ್ ಹಿಂಗೆ ಉಲ್ಟ ತಿರ್ಕೊಂಡು ಹೋಗುತ್ತಾ? ಪರಿಹಾರನಾ? ಹಂಗಂತ ದಂಡ ಹಾಕ್ಬಿಡ್ರಿ ಅಂತ ಕೇಳಕತ್ತಲ್ಲ. ಒಂಚೂರು ಕಾಳಜಿ ಇರಲಿ ಮುದುಕರ ಮೇಲೆ, ವಯಸ್ಸಾದ್ರ ಮೇಲೆ. ಯಾರಿಗೋ ಟ್ಯಾಕ್ಸ್ ಕಟ್ಟಬೇಕು ಪಂಚಾಯತಿಗೆ, ಯಾರಿಗೋ ಬಾಡಿ ಕಟ್ಟಬೇಕು, ಮತ್ತು ಸ್ಟೇಷನ್ಗೆ ಒಂದು ದಂಡ ಕಟ್ಟಬೇಕು. ಇದು ಒಂದು ಕಾರಣ. ಮತ್ತೆ ರಾಯಚೂರು ಭಾಗದಲ್ಲಿ, ಯಾದಗಿರಿ ಭಾಗದಲ್ಲಿ ಕೂಲಿ ನಾಲಿ ಕೆಲಸ 200-300 ರೂಪಾಯಿ ದುಡಿಯುವಂಥ ಏಕೈಕ ಸಮಾಜದಿಂದ ST ನಾವೇ. ಯಾರು ಬೇರೆ ಸಮಾಜ ಯಾರು 200 ರೂಪಾಯಿ ದುಡಿಲ್ಲ ನಾನು ನೋಡಿ ಪ್ರಕಾರ. ಹೌದಾ? ನೀವೆಲ್ಲ ಒಪ್ಕೊಂತೀರ ಅದು ಮಾತು. ಸೊ ಇವತ್ತಿಗೆ ಎಷ್ಟೋ ಗಾಡಿಗಳು, ಕೂಲಿ ಗಾಡಿ ಹೋಗ್ತಾ, ಹೌದಾ? ಆ ಗಾಡಿಗಳು ನೋಡಿ, ಗೂಡ್ಸ್ ಗಾಡಿಗಳು, ಆ ಗೂಡ್ಸ್ ಗಾಡಿಯ ಕುರಿಗಳು ಥರ ತುಂಬಿಕೊಂಡು ಮೇಲೆ ಕೆಳಗೆ ಕುಂತು ಹೆಣ್ಮಕ್ಳೆಲ್ಲ ನಮ್ಮ ಅಕ್ಕ ತಂಗಿಯರು, ST ಜನನೇ, ಬೇರೆ ಯಾರಲ್ಲ. ಆ ಜನರಿಗೆ ನೀವು ದಂಡ ಹಾಕ್ತೀರಿ, ಒಪ್ಕೊಂತೀನಿ. ಮೊನ್ನೆ ಒಂದು ಇನ್ಸಿಡೆನ್ಸ್ ನೋಡಿದೆ, ಗಾಡಿ ವೆಹಿಕಲಲ್ಲಿ ಒಬ್ಬ ಅಧಿಕಾರಿ, ಯಾರಂತೂ ಹೇಳಲ್ಲ, ಕಾರಣ ಇಷ್ಟೇ, ನಾ ಟಾರ್ಗೆಟ್ ಮಾಡಕತ್ತೀನಿ. ಅಧಿಕಾರಿ ಅವರು ಅಲ್ಲಿ ಬೇರೆ ಸ್ಕೂಲ್ ದಂಡ ಹಾಕ್ತಿದ್ರು. ಆ ಗಾಡಿ ತಪ್ಸ್ಕೊಂಡು ಏನು ಮಾಡ್ದೆ, ಆ ಡ್ರೈವರು ಇನ್ನೊಬ್ಬನ ಮೆಸೇಜ್ ಕೊಟ್ಟು, ನಾ ದಂಡ ಕಟ್ಟಿನಪ್ಪ, ನೀನು ಕಟ್ಬೇಡ ಅಂತ ಏನು ಮೆಸೇಜ್ ಹೇಳಿದ. ಅವನು ಇಲ್ಲಿಗಲ್, ನಾನು ಅವ್ನ ಪರ ಮಾತಾಡಕತ್ತಲ್ಲ, ಮತ್ತೊಂದು ಕ್ಲಿಯರ್ ಹೇಳಕತ್ತಿ, ನಾವು ರೂಲ್ಸ್ ಪ್ರಕಾರ ಮಾತಾಡಕತ್ತಿ. ಅವನು ಬುದ್ಧಿ ಮಟ್ಟಿಗೆ ಏನು ತಿಳಿತ ಗೊತ್ತಿಲ್ಲ, ಇನ್ನು ದೊಡ್ಡ ಕೊಲೆ ಮೇಲೆ ಗಾಡಿ ತೊಗೊಂಡು ಹೋದ, ಯಾವ ದೊಡ್ಡ ಕೊಲೆ. ಸೊ ಈ ಅಧಿಕಾರಿ ದಂಡ ಹಾಕಲೇಬೇಕಂತ ಟಾರ್ಗೆಟ್ ಮಾಡಿ, ನೌಲ್ಕಾಲ್ ಕಾಲುವೆ ಇದಲ್ಲ, ಆ ಕಾಲುವೆಯಲ್ಲಿ ಬರುತ್ತೆ, ಮೇನ್ ರೋಡ್ ಅಂತ ಅಲ್ಲಿ ಬಂದು ನಿಂತ್ಕೊಂಡ್ರು ಅಧಿಕಾರಿಗಳು ಇಬ್ಬರು. ನಾನು ಅನ್ಕೊಂಡೆ, ಏನು ಮುತುವರ್ಜಿ, ನಿಯಮ ಪಾಲನೆ ಆಗಲೇಬೇಕು. ಯಾವ ಗಾಡಿ ನಿಯಮ ಪಾಲಿಸಲು ಅವ್ರು ದಂಡ ಹಾಕ್ಬೇಕು, ಯಾವ ಡ್ರೈವರ್ ಪಾಲಿಸಲು ಅವ್ರು ದಂಡ ಹಾಕ್ಬೇಕು, ಯಾವ ಡ್ರೈವರ್ ಕಾಕಿ ಬಟ್ಟೆ ಹಾಕಲು ಅವ್ರು ದಂಡ ಹಾಕ್ಬೇಕು. ಇದು ಪೊಲೀಸ್ ಇಲಾಖೆ. ಒಂದೇ ನಾನು ಯಾರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ. ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೆ ಅನಿಸ್ತಾ, ಸಿರೋರ್ ತುಂಬ ಗಾಂಜಾ ಐತೆ, ಸಿರೋರ್ ತುಂಬ ಮದ್ಯ ಕುಡಿತಾರೆ, ಸ್ವಲ್ಪ ಹುಡುಗರು ಗಾಂಜಾ ಕುಡಿತಾರೆ. ನಾನು ನೋಡಿನಿ, ಮತ್ತೆ ತೋರಿಸ್ಕೊಡಿ ಎಲ್ಲ ಅಂತ. ಯಾಕಂದ್ರೆ ನನಗೆ ಹೇಳ್ತಾನ, ನಾನು ಯಾಕೆಲ್ಲ ಮಾತಾಡ್ತೀನಿ, ಹೌದಾ? ಚಿಕ್ಕ ಮಕ್ಕಳು ಸರ್, 10 ವರ್ಷ ಸರ್, 11 ವರ್ಷ 12 ವರ್ಷ ಸರ್, ಅವು ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ, ಎಲ್ಲಿಂದ ಬರ್ತಾವೋ ಹೆಂಗೆ ಗೊತ್ತು, ತಿಂತಾರ ಕುಡಿತಾರ, ಸಿಗರೇಟ್ ತಿಂತಾರೆ ಸರ್. ನನ್ನ ಅಂಗಡಿಯಾಗೆ ಸಿಗರೇಟ್ ಒಂದು ಸಿಗರೇಟ್ ಕೊಡ್ತೀನಿ, ಕಣ್ಣ ನೀರು ಬರ್ತದೆ ನನಗೆ. ಯಾಕೆ ಕಣ್ಣ ನೀರು ಬರ್ತದೆ, ನಾವು ಎಷ್ಟು ಹುಡುಗರು, ಹೌದಾ? ಈ ಮಕ್ಕಳು ಭವಿಷ್ಯ ಹಾಳಾಗುತ್ತಲ್ಲ, ಈ ಮಕ್ಕಳು ಎಲ್ಲಿಗೆ ಹೋಗ್ತಾರ? ಇಷ್ಟು ತುಂಬ್ಕೊಂಡ್ಬಿಡ್ತಲ್ಲ, ಹೇಳೋರ್ಲ ಕೇಳಲ್ಲ. ಸಿರ್ವಾರದಲ್ಲಿ ಯಾವ ಮಟ್ಟಕ್ಕೆ ಹೋಯ್ತಲ್ಲ ನಮ್ಮ ವ್ಯವಸ್ಥೆ ಅಂತ, ಇಡೀ ವ್ಯವಸ್ಥೆ ನೋಡ್ಕೊಂಡು ಅಟ್ರಾಸಿಟಿ ಆದಾಗ ನಮ್ಗೆ ಯಾವ ಥರ ಅದನ್ನು ಡಿಫೆಂಡ್ ಮಾಡ್ಕೋಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ನಮಗೆ ಅವೇರ್ನೆಸ್ ಇಲ್ಲ. ಹಾಗೂ ನಮ್ಮ ಏರಿಯಾಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ ಈ ಥರದ ಮೀಟಿಂಗ್ಗಳು ಅಥವಾ ಅವೇರ್ನೆಸ್ ಕ್ಯಾಂಪೇನ್ಗಳು ಆಗ್ತಾ ಇಲ್ಲ ಇರೋ ಸಮಸ್ಯೆ. ಕಂಪ್ಲೀಟ್ ಸ್ಟೇಟಲ್ಲಿ ಏನಾಗಿದೆ ಅಂದರೆ, ಒಂದು 3-4 ತಿಂಗಳಿಂದ ಯಾರಿಗೂ ಪೆನ್ಷನ್ ಆಗಿಲ್ಲ. ಎಲ್ಲ ಪೆನ್ಷನ್ನು ಹೋಲ್ಡ್ ಮಾಡಿದ್ದಾರೆ. 99.9% ಪೆನ್ಷನ್ಸ್ ಎಲ್ಲ ಹೋಲ್ಡ್ ಆಗಿ ಅದನ್ನು ರೀವೆರಿಫೈ ಮಾಡ್ತಾರೆ. ಸೊ ನಮ್ಮ VAಗಳು, ನಮ್ಮ ಗ್ರಾಮ ಸಹಾಯಕರು ಮನೆಗೆ ಹೋಗಬೇಕು. ಯಾಕಂದರೆ ಇದು ಇಶ್ಯೂ ಯಾಕಾಗಿದೆ ಅಂದರೆ, ಇಲ್ಲೇ ಪಕ್ಕದಲ್ಲೇ ದೇವದುರ್ಗದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ, ನ್ಯೂಸಲ್ಲೆಲ್ಲ ನೀವು ಓದಿದ್ದೀರಾ. ಸುಮಾರು 11,000 ಯಾರು ಇನ್ನೇನಿದ್ರು ಅಂಥ ಪೆನ್ಷನರ್ಸ್ಗೆಲ್ಲ ಪೆನ್ಷನ್ ಕೊಟ್ಬಿಟ್ಟು ಸುಮಾರು 3 ಕೋಟಿ ಸರ್ಕಾರಕ್ಕೆ ನಷ್ಟ ಆಗಿತ್ತು. ಸೊ ಇಂಥ ಕೇಸಸ್ ಸುಮಾರು ಕಡೆ ಇದ್ದು ನಮ್ಮ ರಾಜ್ಯದಲ್ಲಿ. ಸೊ ಹಂಗಾಗಿ ಕಂಪ್ಲೀಟ್ ರಾಜ್ಯದಲ್ಲಿ ಎಲ್ಲ ಪೆನ್ಷನನ್ನು ರೀವೆರಿಫೈ ಆಗಬೇಕು. ಅದು ಓಲ್ಡ್ ಏಜ್ ಇರಲಿ, ಅಂಗವೈಕಲ್ಯದಿರಲಿ, ಅಥವಾ ಯಾವುದೇ ಬೇರೆ ಸಮಸ್ಯೆ ಇರಲಿ, ಫಿಸಿಕಲ್ ಡಿಸಬಿಲಿಟಿ ಇರಲಿ. ಸೊ ಪ್ರತಿಯೊಂದನ್ನು ರೀವೆರಿಫೈ ಮಾಡ್ಬೇಕಂತ ಹೇಳಿದರು. ಸೊ ಹಾಗಾಗಿ 99.9% ಎಲ್ಲ ಪೆನ್ಷನ್ ಸ್ಟಾಪ್ ಆಗಿದ್ದು. ಸೊ ಇವಾಗ ಮತ್ತೆ ರೀವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ನಮ್ಮ ಆಯೋಗನೆಲ್ಲ ಈ ಕಡೆ ಮಾಡಿ ಪೆನ್ಷನ್ ಏನು ಪೆಂಡಿಂಗ್ ಇದೆ ಅದನ್ನು ನಾವು ಸ್ವಲ್ಪ ಸ್ಪೀಡಪ್ ಮಾಡ್ತೀವಿ. ಇದೊಂದು. ಇನ್ನೊಂದು ವಿಚಾರ, ಹಿರಿಯ ನಾಗರಿಕರಿಗೆಲ್ಲ ಸೌಲಭ್ಯಗಳು ಇಲ್ಲ, ಹಾಸನಗಳು ಪ್ರತಿ ಸಾರಿ ಠಾಣೆಯಲ್ಲೇ ಮಾಡಬೇಕು ಅಂತ ಅದರಲ್ಲಿ ನಮಗೆ ಕಡ್ಡಾಯ ಏನಿಲ್ಲ. ದಲಿತ ಕಾಲೋನಿಗೆ ಬಂದು ಅಲ್ಲೇ SC ST ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಹೆಚ್ಚಾಗಿ, ಅಲ್ಲಿ ಕಾಲೋನಿಗೆ ಬಂದು ಮಾಡಿದ್ರು ಕೂಡ ಅದನ್ನು ದಲಿತ ಸಭೆ ಅಂತೇಳಿ
ಕಳೆದುಕೊಳ್ತದೆ. ಕಾಲೋನಿಗೆ ಹೋಗಿ ನಾವು ಅಲ್ಲಿ ವಾಸ್ತವವಾಗಿ ಅಲ್ಲಿ ತಹಸೀಲ್ದಾರ್ನ ಕರ್ಕೊಂಡು ಹೋಗಿ, ಅಲ್ಲಿ ಮುನ್ಸಿಪಾಲ್ಟಿ ಅವ್ರನ್ನ ಕರ್ಕೊಂಡು ಹೋಗಿ ಕಾಲೋನಿಯಲ್ಲಿ ಏನು ಸಮಸ್ಯೆ ಇದ್ದಾವೆ ಅಲ್ಲಿ ವಾಸ್ತವಾಂಶನೇ ಗೊತ್ತಾಗ್ಬಿಡ್ತದೆ. ಚರಂಡಿ ಇದೆಯೋ ಇಲ್ವೋ, ರೋಡ್ ಇದೆಯೋ ಇಲ್ವೋ. ಹಾಗಾಗಿ ಒಂದು ಸಭೆಯನ್ನು ಅಲ್ಲಿ ಮಾಡ್ತೇವೆ, ಒಂದು ಸಭೆಯನ್ನು ಇಲ್ಲಿ ಮಾಡ್ತೇವೆ. ಹಾಗಾಗಿ ಇಲ್ಲಿ ನೀವು ಮುಖಂಡರು ಮಾತ್ರ ಬರ್ತೀರಿ, ಅಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಇರ್ತಾರೆ. ಅಲ್ಲಿ ಅವ್ರು ಏನಿದೆ ನಿಜವಾಗಿ ಸಮಸ್ಯೆ ಅವರು ಹೇಳ್ಬಿಡ್ತಾರೆ. ಹಾಗಾಗಿ ಅಲ್ಲಿ ಕೂಡ ನಮಗೆ ಮಾಡೋದಕ್ಕೆ ಅವಕಾಶ ಇದೆ. ಅಲ್ಲಿ ಕೂಡ ಸಭೆಗಳನ್ನು ನಾವು ಮಾಡ್ತೇವೆ. ದಲಿತ ಕಾಲೋನಿಗಳಲ್ಲಿ ಎಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾರೆ ಆ ವಾರ್ಡ್ಗಳಲ್ಲಿ, ಅಂಬೇಡ್ಕರ್ ನಗರ ಇರಲಿ, ಅಂಬೇಡ್ಕರ್ ಕಾಲೋನಿ ಇರಲಿ, ವಾಲ್ಮೀಕಿ ನಗರ ಇರಲಿ, ಆ ಕಾಲೋನಿ ಇರಲಿ, ಅಲ್ಲಿ ಸಭೆಗಳನ್ನು ನಾವು ಮಾಡ್ತೇವೆ. ಒಂದು ಕಂಪ್ಲೇಂಟನ್ನು ನೀಡಿದರೆ ನಾವು ಪ್ರಥಮ ಆದ್ಯತೆಯ ಮೇರೆಗೆ ಅದನ್ನು ಪರಿಗಣನೆ ಮಾಡ್ತೇವೆ, ಅದನ್ನು ಅಟೆಂಡ್ ಮಾಡ್ತೇವೆ. ನಮ್ಮ ಸಿಬ್ಬಂದಿಯವರಿಗೂ ಕೂಡ ನಮ್ಮ ಮೇಲಾಧಿಕಾರಿಗಳ ಮುಖಾಂತರ ಅದಕ್ಕೆ ನಿರ್ದೇಶನ ಇದೆ. ಮೊದಲಿಗೆ ನೀವು SC/ST ಜನರ ಅವರ ಏನು ದೂರು ಇದೆ ಅದನ್ನು ಸ್ಪಂದನೆ ಮಾಡಬೇಕು. ಅಧಿಕಾರಿಗಳು ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು CPI ಕಡೆ ತಿಳಿಸ್ಬೋದು, CPI ಸ್ಪಂದನೆ ಮಾಡಲಿಲ್ಲ ಅಂದರೆ DSP ತಿಳಿಸ್ಬೋದು, DSP ಸ್ಪಂದನೆ ಮಾಡಿಲ್ಲ ಅಂದರೆ SPಗೂ ತಿಳಿಸ್ಬೋದು. ಹಾಗಾಗಿ 112 ಅಂತೂ ನಮಗೆಲ್ರಿಗೂ ಗೊತ್ತೇ ಇದೆ. 112ಗೆ ಕರೆ ಮಾಡಿ ನಾವು ದೂರನ್ನು ದಾಖಲು ಮಾಡ್ಬೋದು. ತದನಂತರ ಈಗ ತಾವು ಈ ಮದ್ಯಪಾನ, ಈ ಗಾಂಜಾ ಇದ್ರ ಬಗ್ಗೆ ಹೇಳಿದ್ರಿ. ಅದ್ರ ಬಗ್ಗೆ ನಾವು ನಮ್ಮ ರಾಯಚೂರು ಜಿಲ್ಲಾ SP ಸಾಹೇಬರು ಒಂದು QR ಕೋಡನ್ನು ಮಾಡಿದ್ದಾರೆ. ಅದು ನಮ್ಮ ಪೊಲೀಸ್ ಸ್ಟೇಷನಲ್ಲೂ ಅಂಟಿಸಿದ್ವಿ QR ಕೋಡು, ಮತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಅಂಟಿಸಿದ್ದೇವೆ. ಆ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿ ಮಾಹಿತಿ ನೀಡಿದರೆ ಅವ್ರ ಮೇಲೆ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ. ಆ QR ಕೋಡ್ ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ನೀವು ಫೋನ್ ಮಾಡಿ 112ಗೆ ಕರೆ ಮಾಡಿದ್ರೆ ನಿಮ್ಮ ನಂಬರ್ ಎಂಟ್ರಿ ಆಗ್ತದೆ. ಅವಾಗ ಈ ಸಾರ್ವಜನಿಕರಲ್ಲಿ ಏನು ಭಯ ಅಂತ ಹೇಳಿದ್ರೆ, ನಾನು ಮಾಹಿತಿ ಕೊಟ್ಟರೆ ಅವರು ಪೊಲೀಸರು ಅವನಿಗೆ ಯಾರು ಕ್ರಿಮಿನಲ್ ಇರ್ತಾನೆ ಅವನಿಗೆ ಮಾಹಿತಿ ಇಂಥವ್ರು ಹೇಳ್ಯಾರ ಅಂತ ಹೇಳ್ಬಿಟ್ರೆ ಅವ್ರು ನಿಮ್ಮ ಮನೆ ಮುಂದೆ ಬಂದು ಜಗಳ ಆಡ್ತಾರೆ. ಹಾಗಾಗಿ ಅದು ನಿಮ್ಮ ಯಾರು ಮಾಹಿತಿ ಕೊಡ್ತಾರೆ ಅನ್ನೋದು ಗುಪ್ತವಾಗಿರಬೇಕು, ಸೀಕ್ರೆಟ್ ಆಗಿರಬೇಕು ಅಂತೇಳಿ ಈ QR ಕೋಡ್ ಮಾಡಿದ್ದೇವೆ. ಆ QR ಕೋಡ್ ಮುಖಾಂತರ ನೀವು ಮಾಹಿತಿ ಕೊಟ್ಟರೆ ನಿಮ್ಮ ಫೋನ್ ನಂಬರು ಡಿಸ್ಪ್ಲೇ ಆಗಲ್ಲ, ಗೊತ್ತಾಗಲ್ಲ, ನಿಮ್ಮ ಲಾಗಿನ್ ID ಗೊತ್ತಾಗಲ್ಲ. ಆದರೆ ಕ್ರಮ ಮಾತ್ರ ಖಂಡಿತವಾಗಿ ಆಗ್ತದೆ. ನಮ್ಮ ಮಕ್ಕಳನ್ನು ನಾವೇ ನೋಡ್ಕೋಬೇಕು. ನಾವು ಏನು ದೊಡ್ಡ ಸಿಟಿಯಿಂದ ಬಂದವರಲ್ಲ, ಕಾನ್ವೆಂಟ್ ಓದ್ದವರಲ್ಲ, ಹಳ್ಳಿಯಿಂದ ಬರೀ ನಮ್ಮ ಊರಾಗ 150 ಮನೆ ಇರೋದು. ಹಾಗಾಗಿ ನಾವು ಸ್ವಲ್ಪ ಗಮನ ಹರಿಸ್ಬೇಕು ನಮ್ಮ ಮಕ್ಕಳ ಚಟುವಟಿಕೆ ಏನಿದೆ, ಏನು ಮಾಡ್ತಾ ಇದ್ದಾವೆ ಅಂತ. ಹಾಗಾಗಿ ಈಗಿನ ಮೊಬೈಲ್ ಜಮಾನದಲ್ಲಿ ಮಕ್ಕಳನ್ನ ನಿಯಂತ್ರಣ ಮಾಡೋದು ಭಾಳ ಕಷ್ಟ. ಹಾಗಾಗಿ ಅವ್ರ ಮೇಲೆ ನಾವು ನಿಗಾ ವಹಿಸಬೇಕು. ಅವರು ಒಳ್ಳೆಯ ಚಾರಿತ್ರ್ಯವಂತರಾಗಿ, ಒಳ್ಳೆಯ ಸಂಸ್ಕಾರವಂತರಾಗಿ ಬರಬೇಕಂತ ಹೇಳಿದ್ರೆ ನಮ್ಮದು ಪಾತ್ರ ಇರ್ತದೆ ಅದರಲ್ಲಿ. ಹಾಗಾಗಿ ಅವನು ಮಗ ಕೆಟ್ಟೋಗಿದ್ದಾನೆ ಅಂತೇಳಿ ಬೇರೆಯವ್ರನ್ನ ಬೈಕೊಂಡು ದೂಷಿಸ್ಕೊಂಡು ತಿರುಗಾಡಿದ್ರೆ ಉಪಯೋಗ ಇಲ್ಲ. ಹಾಗಾಗಿ ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ, ಅದನ್ನು ನಾವು ಅರ್ಥಕೋಬೇಕು.